ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನೀವೇನಾದ್ರೂ ನೀಟ್ ಎಕ್ಸಾಮ್ ಮಾರ್ಕ್ಸ್ ನಂದು ಕಡಿಮೆ ಬೀಳ್ತದ ಅಂತ ಹೇಳಿ ಗೊತ್ತಾದ್ಮೇಲೆ, ಅಥವಾ ಈಗ ಸಿಇಟಿ ರ್ಯಾಂಕ್ ಬಂದ್ಮೇಲೆ ಬಹಳ ಕಡಿಮೆ ಮಾರ್ಕ್ಸ್ ಬಿದ್ದಿದೆ, ನನಗೆ ಸಿಇಟಿ ರ್ಯಾಂಕ್ ಬಹಳ ಕಡಿಮೆ ಆಗಿದೆ, ಸೊ ಅದಕ್ಕೆ ನನಗೆ ಯಾವುದೇ ನಾನು ಅನ್ಕೊಂಡಿರುವಂತಹ ಸೀಟ್ ಸಿಗೋದಕ್ಕೆ ಚಾನ್ಸೇ ಇಲ್ಲ, ಐ ವಾಂಟ್ ಟು ಟೇಕ್ ಅ ಡ್ರಾಪ್. ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಸರ್ ನಾ ಡ್ರಾಪ್ ತಗೊಂಡ್ರೆ ಒಳ್ಳೇದಾ, ನಾನು ಡ್ರಾಪ್ ತಗೋಬೇಕಂತ ಇದ್ದೀನಿ ಬಟ್ ನನ್ನ ಪೇರೆಂಟ್ಸ್ಗಳು ಒಪ್ತಾ ಇಲ್ಲ, ಸೊ ನಾನು ಡ್ರಾಪ್ ತಗೊಳ್ಬೇಕಂತ ಇದ್ದೀನಿ ಬಟ್ ನನ್ನ ಸೀನಿಯರ್ಸ್ ಅಥವಾ ನನ್ನ ರಿಲೇಷನ್ಸ್ ಯಾವುದೇ ಕಾರಣಕ್ಕೂ ಡ್ರಾಪ್ ತಗೋಬೇಡ ಅಂತ ಹೇಳ್ತಾ ಇದ್ದಾರೆ, ಒಂದು ವರ್ಷ ವೇಸ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಶುಡ್ ಐ ಡೂ? ಅದಕ್ಕೆ ನನ್ನದೊಂದು ಸಿಂಪಲ್ ಕ್ವಶನ್ ಅಷ್ಟೇ. ನೀವು ಏನು ಡಿಸಿಷನ್ ಅನ್ನ ತಗೋತೀರಿ ಅದು ನಿಮ್ಮ ಮನಸ್ಸಿನಿಂದ ತಗೊಂಡಿರುವಂತಹ ಡಿಸಿಷನ್ ಆಗಿರಲಿ, ನಿಮ್ಮ ಇಂಟ್ರೆಸ್ಟ್ ಇಂದ ತಗೊಂಡಿರುವಂತಹ ಡಿಸಿಷನ್ ಆಗಿರಲಿ, ಯಾರದೇ ಒತ್ತಾಯಪೂರ್ವಕವಾಗಿ ತಗೊಂಡಿರುವಂತಹ ಡಿಸಿಷನ್ ಆಗದೇ ಇರಲಿ. ಈ ವಿಡಿಯೋದ ಮೂಲಕ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ. ಎಸ್, ಯು ವಾಂಟ್ ಟು ಟೇಕ್ ಅ ಡ್ರಾಪ್ ಫಾರ್ 1 year. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ಯಾರು ಇಲ್ಲದೆ ಇರುವಂತಹ ಪ್ರದೇಶಕ್ಕೆ ಹೋಗಿ ಕಣ್ಣು ಮುಚ್ಚಿಕೊಂಡು ಥಿಂಕ್ ಮಾಡಿ, ಈ ವರ್ಷ ನಾನು ಯಾವ್ಯಾವ ತಪ್ಪನ್ನ ಮಾಡಿದ್ದೀನಿ, ಮುಂದಿನ ವರ್ಷ ಈ ಒಂದಷ್ಟು ತಪ್ಪುಗಳನ್ನ ಸರಿಪಡಿಸಿಕೊಂಡು ವೆದರ್ ಕ್ಯಾನ್ ಐ ಡೂ ಇಟ್, ಹಿಂದೆ ಆಗಿರುವಂತಹ ಕಹಿ ಅನುಭವಗಳನ್ನ ಸಿಹಿ ಅನುಭವಗಳನ್ನಾಗಿ ಕನ್ವರ್ಟ್ ಮಾಡ್ಕೋತೀನಿ ಅಂತ ಒಂದು ಧೈರ್ಯ ಇದೆಯಾ, ಛಲ ಇದೆಯಾ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಸೊ ಅದನ್ನ ಕೇಳಿಕೊಂಡು ಒಂದು ಡಿಸಿಷನ್ಗೆ ಬನ್ನಿ. ಆ ಡಿಸಿಷನ್ಗೆ ಬಂದ ಮೇಲೆ ಹಿಂದೆ ತಿರುಗುವಂತಹ ಪ್ರಶ್ನೆನೇ ಇಲ್ಲ. ಆ ರೀತಿ ಕುತ್ಕೊಂಡು ವರ್ಕ್ ಮಾಡಿ. ನಿಮ್ಗೆಲ್ಲ ಗೊತ್ತೇ ಇದೆ, ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಸೀಟ್ MBBS ಅಲ್ಲಿ ಇರೋದು 6200 ಸಮಥಿಂಗ್. ಇಷ್ಟು ಸೀಟ್ಸ್ ಗಳಿಗೆ ಪ್ರತಿ ವರ್ಷ 1,10,000 ಪ್ಲಸ್ ಸ್ಟೂಡೆಂಟ್ಸ್ಗಳು ತಮ್ಮ ಒಂದು ಎಕ್ಸಾಮ್ ಅನ್ನು ಬರೀತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಅಷ್ಟೊಂದು ಜನ ಹುಡುಗ ಅಥವಾ ಆ ಒಂದು ಅಷ್ಟೊಂದು ಜನ ವಿದ್ಯಾರ್ಥಿಗಳ ಮಧ್ಯೆ ನೀವು ಒಬ್ಬರಾಗಿ, ಸೊ ಆ 6,200 ಸೀಟ್ ಒಳಗಡೆ ನಿಮ್ಮ ಒಂದು ಸೀಟ್ ಬರಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅಂಡ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಆಲ್ಸೋ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನೀವೇನಾದ್ರೂ ಈ ವರ್ಷ ಫ್ರೆಶರ್ ಆಗಿ ನೀಟ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ, ಇನ್ನು ನಿಮಗೆ ಒಂದು ವರ್ಷ ಡ್ರಾಪ್ ತಗೊಂಡು ನೆಕ್ಸ್ಟ್ ಇಯರ್ ನೀಟ್ ಮಾಡಿ ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದು ಗೌರ್ಮೆಂಟ್ ಸೀಟ್ ಅನ್ನೇ ತಗೋತೀನಿ ಅನ್ನೋ ಒಂದು ಮನಸ್ಸು ನಿಮಗಿದ್ರೆ, ನನ್ನ ಸಜೆಷನ್ ಇಷ್ಟೇ, ಗೋ ಅಹೆಡ್ ವಿತ್ ಯುವರ್ ಡಿಸಿಷನ್ಸ್. ನಿಮ್ಮ ಪೇರೆಂಟ್ಸ್ ಅನ್ನು ಕನ್ವಿನ್ಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ನನ್ನ ವಿಡಿಯೋವನ್ನು ಅವರಿಗೆ ತೋರಿಸಿ. ಬಟ್ ಇಲ್ಲಿ ನಿಮಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ಇದನ್ನೆಲ್ಲ ಮಾಡುವಂತಹ ಒಂದು ಆ ಛಲ ನಿಮ್ಮಲ್ಲಿ ಇದೆಯಾ? ಇನ್ ದ ಜರ್ನಿ ಆಫ್ ಅನದರ್ 1 year 2022 ನೀಟ್ ಬರೀಬೇಕು ಅಂತಾದ್ರೆ, ಆ ಜರ್ನಿಯಲ್ಲಿ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡೋದಕ್ಕೆ, ತ್ಯಾಗ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಕೇಳ್ಕೊಳ್ಳಿ. ಬಹಳ ಸ್ಮಾಲ್ ಸ್ಯಾಕ್ರಿಫೈಸ್ ಅಷ್ಟೇ. ಇವತ್ತು ಒಂದು ದಿನ ವಾಟ್ಸಪ್ ಅನ್ನು ನೋಡೋದಿಲ್ಲ, ನಾನು ಓದ್ತೀನಿ ಅನ್ನೋ ಒಂದು ಸ್ಯಾಕ್ರಿಫೈಸ್ ಇಟ್ ಈಸ್ ನೀಡೆಡ್. ಕ್ಯಾನ್ ಯು ಡೂ ಇಟ್? ಆ ಒಂದು ದಿನದ ವಾಟ್ಸಪ್ ನಾನು ಇನ್ನೊಂದು ತಿಂಗಳ ನೋಡೋದಿಲ್ಲ ಅನ್ನೋ ಒಂದು ಛಲ, ಕ್ಯಾನ್ ಯು ಡೂ ಇಟ್? ಸರ್ ಇಲ್ಲ ಸರ್, ನನ್ನ ಜೀವನ ವಾಟ್ಸಪ್ ಇಲ್ಲದೆ, ಫೇಸ್ಬುಕ್ ಇಲ್ಲದೆ, ಇನ್ಸ್ಟಾಗ್ರಾಮ್ ಇಲ್ಲದೆ ನಡೆಯೋದೇ ಇಲ್ಲ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಸಜೆಷನ್ ಇಷ್ಟೇ, ನೀವು ಡ್ರಾಪ್ ತಗೊಳ್ಳೋದಕ್ಕೆ ಅರ್ಹತೆ ಇಲ್ಲ. ನಿಮಗೆ ಡ್ರಾಪ್ ತಗೊಳ್ಳೋದಕ್ಕೆ ಹೋಗಬೇಡಿ, ಇನ್ನೊಂದು ವರ್ಷ ವೇಸ್ಟ್ ಆಗ್ತದೆ. ಯು ಎಂಜಾಯ್ ಯುವರ್ ಪ್ರೆಸೆಂಟ್ ಲೈಫ್. ನೋಡೋಣಂತೆ ಮುಂದೆ ಆ ದೇವರು ನಿಮ್ಮನ್ನ ಯಾವ ಒಂದು ಡೆಸ್ಟಿನೇಷನ್ಗೆ ಹೋಗಿ ಕರ್ಕೊಂಡು ಬಿಡ್ತಾನೆ ಅಂತ ಹೇಳಿ ನೋಡೋಣಂತೆ. ಯಾಕೆ ಹೇಳ್ತಾ ಇದ್ದೀನಿ? ಯಾಕಂದ್ರೆ ನಿಮಗೆ ಆ ಒಂದು ಸ್ಯಾಕ್ರಿಫೈಸ್ ಮಾಡುವಂತ ಛಲ ಇಲ್ಲ, ಮನಸ್ಸಿಲ್ಲ ಅಂತಂದ್ರೆ ಮುಂದಿನ ಸಾಧನೆ ನಿಮ್ಮ ಹತ್ರ ಮಾಡೋದಕ್ಕೆ ಆಗೋದಿಲ್ಲ. ಗೊತ್ತಿರಲಿ, ಪ್ರತಿಯೊಂದು ಸಾಧನೆಯ ಹಿಂದೆ ಒಂದು ಗುರಿ ಇದೆ. ಆ ಗುರಿಯನ್ನ ತಲುಪೋದಕ್ಕೆ ಮಾಡುವಂತಹ ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಇದೆ. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಸಕ್ಸಸ್. ರಿಮೆಂಬರ್ ಆಲ್ವೇಸ್, ಫಸ್ಟ್ ಯು ಸೆಟ್ ಅ ಟಾರ್ಗೆಟ್. ಆ ಟಾರ್ಗೆಟ್ ತಕ್ಕಂಗೆ ಪ್ರಾಕ್ಟೀಸ್ ಮಾಡಿ, ದೆನ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಸಕ್ಸಸ್. 100% ಗ್ಯಾರಂಟಿಡ್. ರಿಮೆಂಬರ್, ನೀವು ಹೇಳ್ಬೋದು, ಸರ್ ಯಾವುದಾದ್ರೂ ಒಂದು ಸಿಂಪಲ್ ಆಗಿರುವಂತಹ ಒಂದು ಮೆಥಡ್ ಹೇಳಿ, ನಾನು ವೆರಿ ಗುಡ್ ಸ್ಕೋರ್ ಇನ್ 2022 ನಾನು ಸ್ಕೋರ್ ಮಾಡಬೇಕು. ನಾನು ಐ ವಿಲ್ ಟೆಲ್ ಯು, ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಫಸ್ಟ್ ಪುಟ್ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ, ನಾನು ಏನು ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ತಕ್ಕಂಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ.
ಸಕ್ಸಸ್ ವಿಲ್ ಫಾಲೋ ಯು. ಈಗ ಮತ್ತೊಂದು ಕ್ವಶನ್ ವಿದ್ಯಾರ್ಥಿಗಳಿಂದ ಬರ್ತದೆ, ಸರ್ ಈ ವರ್ಷ ಆದಂಗೆ ಮುಂದಿನ ವರ್ಷ ನನ್ನ ಕೈಯಲ್ಲಿ ಸಾಧ್ಯ ಆಗದೇ ಇದ್ರೆ ಆವಾಗ ನಾನು ನನ್ನ ಪೇರೆಂಟ್ಸ್ ಗಳಿಗೆ ಮುಖ ಹೇಗೆ ತೋರಿಸ್ಲಿ? ಈಗ ಬೇಡ ಅಂತ ಹೇಳಿರುವಂತಹ ರಿಲೇಷನ್ಸ್ ಮುಂದೆ, ಫ್ರೆಂಡ್ಸ್ ಮುಂದೆ ನಾನು ಹೇಗೆ ಮುಖ ಇಟ್ಕೊಂಡು ಅಡ್ಡಾಡ್ಲಿ? ನನ್ನ ಹತ್ರ ಆಗ್ಲಿಲ್ಲ ಅಂದ್ರೆ? ಸಿ, ಇಫ್ ಯು ಆರ್ ಥಿಂಕಿಂಗ್ ದಿಸ್, ಯು ಆರ್ ಅ ಬಿಗ್ ಫೂಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಗೊತ್ತಿರಲಿ ಯಾಕೆ? ಅದು ಫ್ಯೂಚರ್, ಹೌದಾ? ಆ ಫ್ಯೂಚರ್ ಏನಾಗಬೇಕು ಅನ್ನೋದಕ್ಕೆ ಸ್ಕ್ರಿಪ್ಟ್ ಅನ್ನ ನೀವು ಇವತ್ತು ಬರಿತಾ ಇದ್ದೀರಿ. ಯು ಆರ್ ರೈಟಿಂಗ್ ದ ಸ್ಕ್ರಿಪ್ಟ್ ಫಾರ್ ಯುವರ್ ಫ್ಯೂಚರ್. ಈಗ ನಿಮ್ಮ ಕೈಯಲ್ಲಿ ಪೆನ್ ಇದೆ, ಮುಂದೆ ಪೇಪರ್ ಇದೆ, ಬರೀರಿ. ಐ ವಿಲ್ ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್. ಐ ವಿಲ್ ಮೇಕ್ ಮೈ ರಿಲೇಟಿವ್ಸ್ ಥಿಂಕಿಂಗ್ ರಾಂಗ್. ಐ ವಿಲ್ ಮೇಕ್ ಮೈ ಫ್ರೆಂಡ್ಸ್ ಥಿಂಕಿಂಗ್ ರಾಂಗ್. ಐ ವಿಲ್ ಡೂ ಇಟ್. ಅಂದ್ರೆ ಮುಂದಿನ ನಿಮ್ಮ ಜೀವನದಲ್ಲಿ ಏನು ಆಗ್ಬೇಕು ಅನ್ನೋದನ್ನ ಬರೆಯೋದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಹೇಳಿದ್ದು, ನೀವು ಒಂದು ವರ್ಷ ಡ್ರಾಪ್ ತಗೊಂಡು ಮುಂದೆ ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದು ಗೌರ್ಮೆಂಟ್ ಸೀಟ್ ಅನ್ನು ತಗೋಬೇಕು ಅಂತ ಇದ್ದೀರಾ? ಎಸ್, ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ ಮುಂದುವರಿರಿ. ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಪೇರೆಂಟ್ಸ್ ಆಲ್ವೇಸ್ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಈ ವರ್ಷ ನಾನು ಯಾವ್ದಾದ್ರು ಒಂದು ಬೇರೆ ಕೋರ್ಸ್ಗೆ ಸೇರ್ಕೊಂಡು, ಈಗ BSc ಮಾಡಿ ಅಥವಾ ಬೇರೆ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಸೇರ್ಕೊಂಡು ನಾನು ಡ್ರಾಪ್ ತಗೋತೀನಿ, ಅಂದ್ರೆ ಒಂದು ವರ್ಷ ಬಿಟ್ಟು ನೀಟ್ ಎಕ್ಸಾಮ್ ಅನ್ನು ಬರೀತೀನಿ. ಹೌ ಅಬೌಟ್ ದಿಸ್ ಡಿಸಿಷನ್ ಅಂತ ಹೇಳಿ ನಾನು ಅಂತಹ ವಿದ್ಯಾರ್ಥಿಗಳಿಗೆ ಹೇಳೋದೊಂದೇ, ನಿಮ್ಮ ಒಂದು ಪಯಣವನ್ನ, ಜರ್ನಿಯನ್ನ ಒಂದು ದೋಣಿಯಲ್ಲಿ ಸ್ಟಾರ್ಟ್ ಮಾಡಿ, ಎರಡೆರಡು ದೋಣಿ ಮೇಲೆ ನೀವು ಕಾಲಿಟ್ಕೊಂಡು ಒಂದು ನದಿಯೊಳಗೆ, ಸಮುದ್ರದಲ್ಲಿ ಹೋದ್ರಿ ಅಂತಂದ್ರೆ ಬೀಳೋದು ಗ್ಯಾರಂಟಿ. ಯಾವ ದೋಣಿಯಲ್ಲೂ ಬೀಳೋದಿಲ್ಲ, ನೀರಿಗೆ ಬೀಳ್ತೀರಿ. ನನ್ನ ಸಜೆಷನ್ ಇಷ್ಟೇ. ಅಂದ್ರೆ ಮೀನಿಂಗ್ ಏನು? ಯು ಆರ್ ಹ್ಯಾವಿಂಗ್ ಡೌಟ್ ಆನ್ ಯುವರ್ ಸೆಲ್ಫ್ ಅಂತ ಅಲ್ವಾ? ಅಂದ್ರೆ ನನಗೆ ಮುಂದಿನ ವರ್ಷ ನೀಟ್ ಸರಿಯಾಗಲಿಲ್ಲ ಅಂದ್ರೆ ಈಗ ನಾನು ತಗೊಂಡಿರುವಂತ ಕೋರ್ಸ್ ಕಂಟಿನ್ಯೂ ಮಾಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೈ ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್, ಓನ್ಲಿ ಹ್ಯಾವ್ ಪ್ಲಾನ್ ಎ ಇನ್ ಯುವರ್ ಲೈಫ್. ಇಷ್ಟು ದಿನ ನೀವು ಪ್ಲಾನ್ ಬಿ ಇಟ್ಕೊಂಡೆ ಫೇಲ್ ಆಗಿದ್ದು ಗೊತ್ತಿರಲಿ. ಅಂದ್ರೆ ನನಗೆ ಈ ಕೋರ್ಸ್ ಇರ್ಲಿಲ್ಲ ಅಂದ್ರೆ ಈ ಕೋರ್ಸ್ ಇರ್ಲಿಲ್ಲ ಅಂದ್ರೆ ಈ ಕೋರ್ಸ್ ಇಲ್ಲ, ನಾನು ಮಾಡಬೇಕು MBBS, ನನ್ನ ಕುತ್ತಿಗೆಯಲ್ಲಿ ಸ್ಟೆಥೋಸ್ಕೋಪ್ ಬರಲೇಬೇಕು ಮುಂದಿನ ವರ್ಷ ಅಂದ್ರೆ ಯು ಹ್ಯಾವ್ ಓನ್ಲಿ ಒನ್ ಪ್ಲಾನ್ ಇನ್ ಫ್ರಂಟ್ ಆಫ್ ಯು. ಆ ಪ್ಲಾನ್ ಅನ್ನ ಥಿಂಕ್ ಮಾಡಿ, ಆ ಪ್ಲಾನೇ ನಿಮ್ಮದು ಟಾರ್ಗೆಟ್. ಆ ಪ್ಲಾನ್ ಅನ್ನ ಥಿಂಕ್ ಮಾಡಿ 24/7 ಯು ಥಿಂಕ್ ಅಬೌಟ್ ದಟ್ ಪ್ಲಾನ್. ನಾ ಏನ್ ಮಾಡಬೇಕು, ಏನ್ ಮಾಡ್ತಾ ಇದ್ದೀನಿ, ಸ್ಯಾಕ್ರಿಫೈಸ್ ಮಾಡಿ. ಅದಕ್ಕೆ ಏನು ತ್ಯಾಗದ ಅವಶ್ಯಕತೆ ಇದೆ ಅದನ್ನ ಮಾಡಿ. ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಅಂದ್ರೆ ಏನು? ರಿಪೀಟೆಡ್ಲಿ ಮಾಡುವಂಥದ್ದು. ಆಲ್ರೆಡಿ 2 ವರ್ಷ ಓದಿದ್ದೀರಿ, ಅದನ್ನೇ ಮತ್ತೆ ಇನ್ನೊಂದು ವರ್ಷ ಓದಬೇಕು. ಓದೋದಕ್ಕೆ ನೀವು ರೆಡಿ ಇದ್ದೀರಾ? ಕೇಳ್ಕೊಳ್ಳಿ, ಯಾವ್ದು ಹೊಸದು ಓದ್ತಾ ಇಲ್ಲ, ಹಳೇದನ್ನ ಇನ್ನೊಂದ್ಸರಿ ಓದಬೇಕು. ರಿಮೆಂಬರ್, ಯಾವುದೋ ಒಂದು ಸಿನಿಮಾವನ್ನು ನೋಡಿ ಬಂದಿರ್ತೀರಿ, ಆ ಸಿನಿಮಾವನ್ನು ಇನ್ನೊಂದ್ಸರಿ ನೋಡಬೇಕು ಅಂದ್ರೆ ಡೆಫಿನೆಟ್ಲಿ ಬೇಜಾರಾಗ್ತದೆ. ಬಟ್ ಬೇಜಾರು ಮಾಡ್ಕೊಳ್ಳದೆ ಖುಷಿಯಿಂದ ಓದ್ತೀರಾ? ಅದು ನೀವು ಡಿಸೈಡ್ ಮಾಡಿ. ನೋಬಡಿ ವಾಂಟ್ ಟು ಬಿ ಎವರೇಜ್, ರೈಟ್? ನೋಬಡಿ ವಾಂಟ್ ಟು ಬಿ ಆರ್ಡಿನರಿ, ರೈಟ್? ಎವ್ರಿಬಡಿ ವಾಂಟ್ಸ್ ಎಕ್ಸ್ಟ್ರಾರ್ಡಿನರಿ. Extraordinary house, extraordinary dress, extraordinary car. Remember, extraordinary seat. ಆ ಎಕ್ಸ್ಟ್ರಾರ್ಡಿನರಿ ನಾವೇನ್ ಮಾಡಬೇಕು? ಬೇರೆ ಎಲ್ಲ ಆರ್ಡಿನರಿ ಏನು ಮಾಡ್ತಾ ಇದ್ದಾರೆ ಅದರ ಮೇಲೆ ಎಕ್ಸ್ಟ್ರಾವನ್ನ ನಾವು ಮಾಡಬೇಕು. ಗೊತ್ತಿರಲಿ, ಜೀವನದಲ್ಲಿ ಬಹಳಷ್ಟು ತ್ರಾಸಗಳು ಬರ್ತದೆ. ಸೊ ಜೀವನದಲ್ಲಿ ಆ ಕಡೆ ಈ ಕಡೆ ಇದ್ದವರೆಲ್ಲ ನಿಮ್ ಬಗ್ಗೆ ಮಾತಾಡ್ಕೋತಾರೆ. ಎಲ್ಲವನ್ನ ಬಿಟ್ಟಾಕ್ಬಿಡಿ. ಆ ಒಂದು ತ್ರಾಸ್ ಅನ್ನೋದು, ತೊಂದರೆಗಳು ಅನ್ನೋದು, ಚಾಲೆಂಜಸ್ಗಳು ಜೀವನದಲ್ಲಿ ಬರಲೇಬೇಕು. ಪ್ರತಿಯೊಂದು ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡಲೇಬೇಕು. ಈ ಒಂದು ವರ್ಷ ನೀಟ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಯ್ತು, ಆದ್ರೆ ಏನಾಯ್ತು? ಮುಂದಿನ ವರ್ಷ ಲಾಂಗ್ ಟರ್ಮ್ ತಗೊಂಡು, ಡ್ರಾಪ್ ತಗೊಂಡು 550 ಎಬೋ ಐ ವಿಲ್ ಸ್ಕೋರ್ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಗೋ ಅಹೆಡ್ ವಿತ್ ಯುವರ್ ಡಿಸಿಷನ್. ಒಂದು ಮಾತನ್ನು ಹೇಳ್ತಾರೆ, ಮಂಜಿಲ್ ಕೋ ಏನ ಬತಾವೋ ಆಪ್ಕಿ ತಕ್ಲೀಫೆ ಕ್ಯಾ ಹೈ. ಮಂಜಿಲ್ ಕೋ ಏನ ಬತಾವೋ ಆಪ್ಕಿ ತಕ್ಲೀಫೆ ಕ್ಯಾ ಹೈ. तकलीफों को जरूर बताओ आपकी मंजिल क्या है. ಇದರ ಮೇಲೆ ನಾನು ಹಿಂದಿನ ಒಂದು ಮಂಡೇ ಮೋಟಿವೇಶನ್ ಒಂದು ಮಾತನ್ನು ಹೇಳಿದ್ದೆ. ನಿಮ್ಮ ಕಷ್ಟಗಳಿಗೆ ನಿಮ್ಮ ಗುರಿ ಏನಂತ ಸ್ಪಷ್ಟವಾಗಿ ಹೇಳಿಬಿಟ್ಬಿಡಿ. ಬಟ್ ನಿಮ್ಮ ಗುರಿಗೆ ನಿಮ್ಮ ಕಷ್ಟ ಏನಿದೆ ಅನ್ನೋದು ಗೊತ್ತಾಗದೇ ಇರಲಿ. ಯಾವುದೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ನಿಮ್ಮ ಗುರಿ ಮುಂದೆ ಇದ್ರೆ, ಅದನ್ನು ಅಚೀವ್ ಮಾಡ್ತೀನಿ ಅನ್ನೋ ಛಲ ನಿಮ್ಮಲ್ಲಿದ್ರೆ, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಯುವರ್ ಲೈಫ್. ಗೊತ್ತಿರಲಿ, as I told you, extra on that ordinary, you will become extraordinary. ಆ ಎಕ್ಸ್ಟ್ರಾ ಏನು? ನಿಮ್ಮ ಒಂದು ಪ್ರಾಕ್ಟೀಸ್, ನಿಮ್ಮ ಒಂದು ಟಾರ್ಗೆಟ್, ಗೆಟಿಂಗ್ ದಟ್ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್. ಎಲ್ಲವೂ ಸಾಧ್ಯ ಇದೆ. ಸಾಧನೆಗೆ ಮನಸ್ಸು ಬೇಕು, ಆ ಗಟ್ಟಿ ಮನಸ್ಸು ಬೇಕು. ನಾ ಹೇಳಿದ್ನಲ್ಲ, ಸಣ್ಣ 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 ಒಂದಷ್ಟು
ವಸ್ತುಗಳನ್ನು ತ್ಯಾಗ ಮಾಡುವಂತಹ ಮನಸ್ಸು ಬೇಕು. ತನ್ನ ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಟುಕೊಂಡವನು ಮಾತ್ರ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅಂಡ್ ಆ ಮನಸ್ಸು ನಿಮ್ಮಲ್ಲಿ ಇದೆಯಾ? ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಯಾರ ಮೂರನೆಯವರ ಮಾತನ್ನು ಕೇಳೋದಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಮನಸ್ಸು ಇಬ್ರೆ ಒಂದು ಕಡೆ ಕೂತ್ಕೊಳ್ಳಿ, ಥಿಂಕ್ ಮಾಡಿ. ಪೇರೆಂಟ್ಸ್ ಏನ್ ಹೇಳ್ತಾರೋ ಅವ್ರೇನ್ ಹೇಳ್ತಾರೋ ಬೇಡ, ಪೇರೆಂಟ್ಸ್ಗಳನ್ನ ಕನ್ವಿನ್ಸ್ ಮಾಡಿ. ನಿಮ್ಮ ಜೊತೆ ನಾನು ಕನ್ವಿನ್ಸ್ ಮಾಡ್ತೀನಿ. ಸೊ ಕನ್ವಿನ್ಸ್ ಮಾಡೋಣಂತೆ, ಇನ್ನೊಂದು ವರ್ಷ ಗ್ಯಾಪ್ ತಗೊಂಡು ಓದೋಣಂತೆ. ಬಟ್ ಯಾವುದೋ ಒಂದು ಬೇರೆ ಕೋರ್ಸ್ ಮಾಡ್ತಾ ನೀಟನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡೋದ್ರಿಂದ ನಿಮ್ಗೆ ಸಕ್ಸಸ್ ಸಿಗೋದು ಇಲ್ಲ. ಗೊತ್ತಿರಲಿ, ನಮ್ಮ ಡೆಡಿಕೇಶನ್ ಕಮಿಟ್ಮೆಂಟ್ ಏನಿದ್ರು ಇದಕ್ಕೋಸ್ಕರನೇ ಹಾಕೋಣಂತೆ. ನೀಟ್ 2022 ನಮ್ದಾಗಲಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.